ನಮ್ಮೆಲ್ಲರ ಆರಾಧ್ಯ ಗುರುಗಳು ಆಗಿರ್ತಕ್ಕಂಥ ಪರಮಪೂಜ್ಯ ಗುರು ಶಿವಾಚಾರ್ಯ ಪಾದಗಳಿಗೆ ಧ್ಯಾನಿಸಿ ವಂದಿಸಿ ಪ್ರಾರ್ಥಿಸಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಜಗದ್ಗುರು ನನಗೆ ಶಿವಾಚಾರ್ಯ ಟ್ರಸ್ಟ್ನ ಅಧ್ಯಕ್ಷರು ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಪ್ಪ ಗುರುದಾಸ್ ಅವರೇ, ಬಸವ ಕಲ್ಯಾಣ ಯಾವತ್ತೂ ಇದೇ ಪೂಜರ ದೇಶ ಆಗಿದೆ. ಮಾತುಗಳಾಗಿದ್ದ ಒಂದು ಅರ್ಧ ತಾಸಿನ ಮುಂಚೆ ಮಾನ್ಯ ಗುರುಗಳಾಗಿರ್ತಕ್ಕಂಥ ಮಾಡಿದರು. ನಾನು ಬೇರೆ ಒಂದು ಒತ್ತಡದ ಕೆಲಸದಲ್ಲಿ ಇರುವುದಿಲ್ಲ, ಅವರಿಗೆ ಲೇಟ್ ಆಯಿತು ಮಾತನ್ನ ಕ್ಷಮೆಯನ್ನು ಹೇಳಿ ಇದರ ಕಾರ್ಯಕ್ರಮ ಮುಖ್ಯವಾಗಿ 10 ನಿಮಿಷ ಮಾತಾಡಿ ಅಂದುಕೊಂಡು ಕಾರ್ಯಕ್ರಮ ಸಂಚಾಲಕರಿದ್ದಾರೆ. ನಾವು ಸದಾ ಇಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡುತ್ತೇವೆ, ಆಕಸ್ಮಿಕವಾಗಿ ಮಾತನಾಡಲು ಮಾತನಾಡುತ್ತೇವೆ. ಎಲ್ಲ ಪ್ರೇರಣಾಶಕ್ತಿಯಿಂದ ಜಗತ್ತು ನನಗೆ ಶಿವಾಚಾರ್ಯ ಗುರುಗಳಿಗೆ ಅವರ ಪ್ರೇರಣೆ ಶಕ್ತಿ ಬಲಪೂರ್ಣ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು, ಪ್ರಾಚೀನ ಇತಿಹಾಸ ಹೊಂದಿರುವಂತಹ ಈ ಮಠ, ಈ ಪೀಠ, ಅವರ ಪೀಠ ಮಠ ಜಗದ್ಗುರುಗಳು ವಾಸ ಮಾಡಿರ್ತಕ್ಕಂಥದ್ದು, ಜಗದ್ಗುರುಗಳು ನಡೆಯಲಾಗಿರುವಂಥದ್ದು ಅಂತ ನಾವು ಪೀಠ ಅಂತ ಕರೀತೇವೆ. ಅದರ ನಂತರ ಜಗದ್ಗುರುಗಳೇ ಸ್ಥಾಪನೆ ಮಾಡಿರ್ತಕ್ಕಂತಹ ಈ ಪೀಠ, ಈ ಮಠ ಮಠ ಅಂತ ಇದೆ. 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಜಗದ್ಗುರುಗಳು ರೇವಣಸಿದ್ಧರು ಸ್ಥಾಪನೆ ಮಾಡಿರ್ತಕ್ಕಂಥ ಈ ಮಠ ಸುಮಾರು 800-900 ವರ್ಷಗಳ, 1000 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಈ ಮಠ ಸುಮಾರು 15 ವರ್ಷದ ಹಿಂದೆ ಯಾವ ಥರ ಮಠ ಇತ್ತು, ಇವತ್ತು ಈ ಮಠ ಯಾವ ಮಟ್ಟಕ್ಕೆ ಬೆಳೆದಿದೆ ಅನ್ನುವಂಥದ್ದು ನಾವೆಲ್ಲರೂ ಕಂಡಿದ್ದೇವೆ. ಸಮರ್ಥವಾಗಿರ್ತಕ್ಕಂಥ ಮಠದ ಗುರುಗಳು ಇರುವುದರಿಂದ ಮಠ ಸಾಕಷ್ಟು ಇತಿಹಾಸ ಹೊಂದಿದ್ದು, ಸಾಕಷ್ಟು ವೈಜ್ಞಾನಿಕ ಐತಿಹ್ಯ ಇದ್ದು, ಸಾಕಷ್ಟು ದಾಖಲೆಗಳಿದ್ದರೂ ಕೂಡ ಸಮರ್ಥವಾಗಿರ್ತಕ್ಕಂಥ ಒಬ್ಬ ಗುರು ಇಲ್ಲದೇ ಇರುವುದಿಲ್ಲ. ಈ ಮಠದ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು ಅನ್ನುವಂತಹ ಮಾತು ನಾವೆಲ್ಲರೂ ಗೊತ್ತಿದೆ. ಪೂಜ್ಯರು ಈ ಮಠಕ್ಕೆ ಬಂದೆ, ಈ ಮಠಕ್ಕೆ ಅವರಿಗೆ ಮಠಾಧ್ಯಕ್ಷರಂತ ನೇಮಕಾತಿ ಆದಮೇಲೆ ಈ ಮಠದ ಪರಿಸ್ಥಿತಿ, ಈ ಮಠದ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ ಬದಲಾವಣೆ ಹೊಂದಿ ಇವತ್ತು ಈ ಮಠಕ್ಕೆ ಇವತ್ತು ಕರ್ನಾಟಕದ ಅಷ್ಟೇ ಇಡೀ ಕರ್ನಾಟಕ ರಾಜ್ಯದೊಳಗ ಬಸವ ಕಲ್ಯಾಣ ಮಠ ಇವತ್ತು ಪ್ರಸಿದ್ಧವಾಗಿರ್ತಕ್ಕಂಥ ಇತಿಹಾಸವನ್ನು ಪಡೆದಿದ್ದು ಮತ್ತೆ ಪುನಃ ದಾಖಲೆಯನ್ನು ನಿರ್ಮಿಸುವ ಮಟ್ಟಕ್ಕೆ ಮಠ ಬೆಳೆದಿದೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿದ್ರೆ ಪರಮ ಪೂಜ್ಯರು ಸನಾತನ ಆಶೀರ್ವಚನ ಹೇಳ್ತಾರೆ, ನಾನೇನು ಈ ಮಠಕ್ಕೆ ದೊಡ್ಡ ಕಾರ್ಯ ಸಾಧನೆ ಮಾಡಿಲ್ಲ, ಈ ಮಠಕ್ಕೆ ಪೂರ್ಣವಾಗಿರ್ತಕ್ಕಂಥ ಶಕ್ತಿ ನನ್ನ ಭಕ್ತರು ಅನ್ನುವಂಥ ಮಾತು ಸದಾ ಹೇಳ್ತಿದ್ದಾರೆ. ನಿಜಕ್ಕೂ ಅದು ಸತ್ಯವಾಗಿರ್ತಕ್ಕಂಥದ್ದು. ಬೇರೆ ಮಠಕ್ಕೂ ಹೋಲಿಕೆ ಮಾಡಿದ್ದಾರೆ. ಬೇರೆ ಮಠಗಳಿಗೆ ಸಾಮಾನ್ಯವಾಗಿ ಶಿಷ್ಯಮನೆ ಮನೆಗಳು ಹೆಚ್ಚಿನ ಸದಾ ಗುರುಗಳನ್ನ ಕರ್ಕೊಂಡು ಸದಾ ಗುರುಗಳ ಮಾತುಕತೆ ಮಾಡಿಕೊಳ್ತಕ್ಕಂಥದ್ದು, ತಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ದವಸಧಾನ್ಯಗಳನ್ನ ಗುರು ಮಠಕ್ಕೆ ಅರ್ಪಣೆ ಮಾಡ್ತಕ್ಕಂಥದ್ದು, ಮಠದ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಧರ್ಮದ ಸೇವೆ ಮಾಡ್ತಕ್ಕಂಥದ್ದು, ಇದೆಲ್ಲ ಎಲ್ಲ ಭಾಗದಲ್ಲಿ ಮಾಡ್ತಾರೆ, ನಮ್ಮ ಭಾಗದಲ್ಲಿ ಮಾಡ್ತಾರೆ. ಆದರೆ ಬೆಳವಣಿಗೆ ಅಂತ ಯಾವ ಭಕ್ತರು ಇಲ್ಲದ ಸಂದರ್ಭದಲ್ಲಿ ಇವತ್ತು ಭೌತಿಕವಾಗಿ ಈ ಮಠ ಇಷ್ಟೊಂದು ಬೆಳೆದಿದೆ ಅಂತಂದ್ರೆ ಬಹುಶಃ ಪೂಜಾರ ಒಂದು ಭಕ್ತರಿಗೆ ಪ್ರೇರಣಾಶಕ್ತಿ ಮತ್ತು ಎಲ್ಲರಿಗಿಂತ ಮಿಗಿಲಾಗಿ ಮೂಲ ಏನು ಜಗದ್ಗುರು ಜಗದ್ಗುರು ಧನಂಜಯ ಶಿವಾಚಾರ್ಯ ಏನು ಪ್ರತಿರೋಧತೆಗೆ ಇದೆ, ಆ ಗತಿಯ ಒಂದು ಶಕ್ತಿಯೇ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅನ್ನುವಂಥ ಮಾತು ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಭಕ್ತಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪೂಜರು ಮಠಕ್ಕೆ ಬಂದ ಮೇಲೆ ಭೌತಿಕವಾಗಿ ಕಟ್ಟಡ ಸಾಕಷ್ಟು ಬೆಳೆದಿದೆ, ದೊಡ್ಡ ದೊಡ್ಡ ಕಟ್ಟಡಗಳು, ಮಂಟಪ, ದಾಸೋಹ ಮಂಟಪ ಎದ್ದು ನಿಂತಿದೆ.
ಜೊತೆಗೆ ಅಭೌತಿಕವಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಶಕ್ತಿಯೂ ಕೂಡ ಈ ಸ್ಥಳದಲ್ಲಿ ಪುನರುಜ್ಜೀವನಗೊಳಿಸಿದೆ ಎನ್ನುವಂಥ ಮಾತು ಕೂಡ ಯಾರು ಬರಲಿಕ್ಕೆ ಆಗಲಿಲ್ಲ. ಎಂಥ ಅದ್ಭುತ ಶಕ್ತಿ ಇವತ್ತು ನಮ್ಮ ಹಿಂದೂ ಸಂಸ್ಕೃತಿ ಒಳಗೆ, ಭಾರತೀಯ ಸಂಸ್ಕೃತಿ ಒಳಗೆ ಶ್ರಾವಣ ಮಾಸ ಅಂತ ಬಹಳ ಪವಿತ್ರವಾಗಿರ್ತಕ್ಕಂಥ ಮಾಸ ತಿಂಗಳು. ಈ ತಿಂಗಳಿನ ಮೊದಲನೇ ಸೋಮವಾರ ಇವತ್ತು ಒಂದ್ಸಲ ಅಲ್ಲಿ ಪೂಜೆ ಮಾಡಿರ್ತಕ್ಕಂಥ ಗದಿಗೆ ಪೂಜೆ ಮಾಡಿರ್ತಕ್ಕಂಥ ಒಂದ್ಸಲ ನಾವು ಕಟ್ಟಿಕೊಂಡು ಹೋದ್ರೆ ಎಷ್ಟು ಸಂತೋಷ, ಎಷ್ಟು ಆನಂದ ಆಗ್ತದೆ ಅಂತ ಅನ್ನೋದು ನಾವೆಲ್ಲ ಈಗಿನ ಮುಂಚೆ ಹೊರಗೆ ಹೋಗಿ ಗಮನಿಸಿರ್ಬೋದು. ನಮ್ಮ ಭಾರತೀಯ ಒಂದು ಮೌಲಿಕ ಸಿದ್ಧಾಂತ ಆ ಭೌತಿಕವಾಗಿರ್ತಕ್ಕಂಥದ್ದಾಗಲಿ ಅಭೌತಿಕವಾಗಿರ್ತಕ್ಕಂಥದ್ದಾಗಲಿ ಆ ಮೌಲಿಕ ಸಿದ್ಧಾಂತಗಳಲ್ಲಿ 4 ತತ್ವಗಳು ಬರ್ತವೆ. ಒಂದು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಈ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಈ ಭಾರತೀಯ ಮೌಲಿಕ ಸಿದ್ಧಾಂತಗಳನ್ನು ಹೇಳ್ಕೊಡ್ತೀವಿ. ಆ ಮೌಲಿಕ ಸಿದ್ಧಾಂತಗಳನ್ನ ಅಚ್ಚುಕಟ್ಟಾಗಿ ಯಾವುದೇ ಒಂದು ಅಡೆತಡೆ ಇಲ್ಲದೆ ಇಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ಮನವರಿಕೆ ಮಾಡಿಕೊಟ್ಟು ಧರ್ಮದ ಮಾರ್ಗದಲ್ಲಿ ನಾವು ಜೀವನ ನಡೆಸಬೇಕು. ಧರ್ಮದ ಮಾರ್ಗದಲ್ಲಿ ಸಂಪತ್ತನ್ನ ಸಂಪಾದನೆ ಮಾಡಬೇಕು. ಧರ್ಮದ ಮಾರ್ಗದಲ್ಲಿ ಸಂತಾನೋತ್ಪತ್ತಿ ಆಗಬೇಕು. ಹಾಗೆ ನಾವೆಲ್ಲ ಧರ್ಮದ ಮಾರ್ಗದಲ್ಲಿ ನಡ್ಕೊಂಡ್ರೆ ಖಂಡಿತವಾಗಿ ನಮಗೆ ಬುದ್ಧಿ ಸಿಗ್ತದೆ, ಬಿಡುಗಡೆ ಹೊಂದುತ್ತದೆ, ಮೋಕ್ಷ ಸಿಗ್ತದೆ ಅನ್ನುವಂಥ ಒಂದು ತತ್ವ ಸಿದ್ಧಾಂತ ಭಾರತೀಯ ಮೌಲಿಕ ಸಿದ್ಧಾಂತ ಎಲ್ಲ ಧರ್ಮಗಳ ಒಂದು ಸಾರ ಇದಾಗಿದೆ. ಹಾಗಾಗಿ ಇಲ್ಲಿ ಒಂದು ತಿಂಗಳ ಪರ್ಯಂತರವಾಗಿ ನಡೀತಕ್ಕಂಥ ಶ್ರಾವಣ ಮಾಸದ ವೀರಶೈವ ಲಿಂಗಾಯತರ ಧರ್ಮಬದ್ಧವಾಗಿರ್ತಕ್ಕಂಥ ಸಿದ್ಧಾಂತವಾಗಿ ಮತ್ತು ವಚನ ಸಾಹಿತ್ಯದ ಈ ವಿಶೇಷ ಉಪನ್ಯಾಸ ಮಾಲೆಯೊಳಗ ಏನು ಸುಮಾರು 10-15 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಆ ಭಾರತೀಯ ಮೌಲಿಕ ಸಿದ್ಧಾಂತದ ಹಿನ್ನೆಲೆಯಲ್ಲೇ ಈ ಸಿದ್ಧಾಂತ ಶಿಖಾಮಣಿ ಮತ್ತು ವಚನ ಸಾಹಿತ್ಯದಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಅಂಶಗಳನ್ನು ನಾವು ಈ ಚರ್ಚೆ ಮಾಡಿದ್ದು, ಉಪನ್ಯಾಸ ಮಾಡಿದ್ದು, ಪೂಜನ ಆಶೀರ್ವಚನವನ್ನು ಕೇಳಿಕೊಂಡು ಬರ್ತಾ ಇದೆ. ಹಾಗಾಗಿ ಇಲ್ಲಿ ಒಂದು ಚೈತನ್ಯ ಶಕ್ತಿ, ಮೂಲ ಗೃಹಗತಿಯ ಒಂದು ಪ್ರೇರಣಾ ಶಕ್ತಿ ಇರುವುದನ್ನು ಸಿಗ್ತದೆ. ಜೊತೆಗೆ ಪರಮ ಪೂಜರ ದರ್ಶನಾಶೀರ್ವಾದ ಸಿಗ್ತದೆ ಅನ್ನುವಂಥದ್ದು ಎರಡು. ಹೀಗಾಗಿ ಮಠದ ಪರಿಸರ ಹೇಗಿದೆ ಅಂತಂದ್ರೆ ಜಗದ್ಗುರು ರೇವಣಸಿದ್ಧರು ಬರೆಯುವುದು ತತ್ವಜ್ಞಾನಿಗಳು, ಧರ್ಮಜ್ಞಾನಿಗಳು ಅಲಂಕರಿಸಿರ್ತಕ್ಕಂಥ ಪರಮ ಪೂಜರಾಗಿರಲಿಲ್ಲ. ಅವರು ವೈದ್ಯರು ಆಗಿದ್ದರು ಅನ್ನೋ ಒಂದು ಇತಿಹಾಸ ನಮಗೆ ಹೇಳ್ತದೆ. ಹಾಗಾಗಿ ಈ ಮಠದ ಒಂದಿಷ್ಟು ವಾತಾವರಣ, ಈ ಮಠದ ಒಂದಿಷ್ಟು ಹವಾಮಾನ, ಈ ಮಠದ ಒಂದಿಷ್ಟು ನೀರು, ಜಲ ಅದರ ಸ್ಪರ್ಶ ಆಯಿತು. ಆವಾಗ ಇಳಿದು ನಾವು ಹೇಗೆ ಖಂಡಿತವಾಗಿ ಈ ಚರ್ಮ ರೋಗಗಳು ಕೂಡ ನಿವಾರಣೆ ಆಗುತ್ತವೆ ಅನ್ನುವಂಥ ಇತಿಹಾಸದ ಪುಸ್ತಕಗಳಿಂದ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಈ ಮಠದ ಜೀರ್ಣೋದ್ಧಾರಕ್ಕಾಗಿ, ಈ ಮಠದ ಪರಂಪರೆಯನ್ನು ಮುಂದುವರಿಸಲಿಕ್ಕಾಗಿ ಪೂಜೆಗೆ ಜಗದ್ಗುರು ಮಹಾಸನ್ನಿಧಿಯವರು ಪ್ರಭಾವಿ ಜಗದ್ಗುರುಗಳು ಪೂಜೆಗೆ ಅವರಿಗೆ ಕಟ್ಟಾಗಿ ಮಾಡಿ ಮಠದ ಒಂದು ಪರಂಪರೆಯ ಸಂಸ್ಕೃತಿಯನ್ನು ಮುಂದುವರಿಸುವ ಹೋಗಲಿ ಅನ್ನೋ ಕಾರಣಕ್ಕಾಗಿ ಅವರು ಸಾಕಷ್ಟು ಸಲ ಇಲ್ಲಿಗೆ ಬಂದು ದಯಮಾಡಿಸಿ ಅವರೆಲ್ಲ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಅವರ ಪೂಜೆ ಒಂದು ದೊಡ್ಡ ನೆಲೆಸಿದೆ. ಜಗದ್ಗುರುಗಳವರ ಒಂದು ದೊಡ್ಡ ದರ್ಶನವಾದ ಸುಮಾರು ವರ್ಷಗಳಿಂದ ಸ್ವರ್ಗದಲ್ಲಿ ಈ ಹಿಂದೆ 5 ದಿವಸಗಳ ದಶಮಿ ಮಹಾಪೂಜೆ ಆಯಿತು. ಇನ್ನೇನು ದಸರಾ ಆಗಬೇಕು ಅನ್ನುವಂಥ 10 ದಿನಗಳ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ಹೆಸರಿಗೆ ಜಗದ್ಗುರುಗಳವರಿಗೆ ಆ ದೊಡ್ಡ ಕಾರ್ಯಕ್ರಮ ಆಗಬೇಕಾದ್ರೆ ಅದರ ಮೊದಲನೇ ಮೆಟ್ಟಿಲು ಈ ರವಿಮಠದ ಕಾರ್ಯಕ್ರಮಗಳಾಗಬೇಕು. ಒಂದು ರವಿಮಠದಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಬೇಕು. ಈ ಬರುವಂಥ ಭಕ್ತರು ತನುಮನದ ಸೇವೆಯನ್ನು ಅವರು ಅರ್ಪಣೆ ಮಾಡಬೇಕು, ಭಕ್ತಿಯಿಂದ ಸೇವೆ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಲಾಷೆ ಇದೆ. ಹಾಗಾಗಿ ಪ್ರತಿ ಸೋಮವಾರ ಮತ್ತು ಗುರುವಾರ ಯಾವಾಗ ಈ ವಿಶೇಷ ಉಪನ್ಯಾಸ ಆರಂಭ ಮಾಡಿದ್ವಿ ಅಂದಿನಿಂದ ಸುಮಾರು 15 ವರ್ಷಗಳಿಗಿಂತ ಮುಂಚೆಯಿಂದ ಇಲ್ಲಿ ಶ್ರಾವಣ ಮಾಸ ಪರ್ಯಂತವಾಗಿ ಒಂದು ತಿಂಗಳ ಪರ್ಯಂತವಾಗಿ ಸೋಮವಾರ ಮತ್ತು ಗುರುವಾರ ನಾನು ಮಾಡಿರುವಂಥ ಒಂದು ಅಪೇಕ್ಷೆ ಬಂದಿತ್ತು. ಆದರೆ ಊರು ಬಿಟ್ಟು ಮಠ ದೂರ ಇರುವುದರಿಂದ ಈ ಮಠದ ಭಕ್ತರಿಗೆ ಮತ್ತೆ
ದಿವಸ ಈ ಚಿಂತನೆಯನ್ನ ಪೂಜಾ ಆಶೀರ್ವಚನವನ್ನು ಕೇಳಿ ಈ ಶ್ರಾವಣದೊಳಗೆ ನಾವು ಶ್ರವಣ ಮಾಡಬೇಕು, ಪೂಜಾ ಆಶೀರ್ವಚನವನ್ನು ಕೇಳಬೇಕು ಅನ್ನೋದಕ್ಕೆ 2 ದಿವಸದ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ, ಮಾತಾಡಿದ್ದೇವೆ, ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇದಕ್ಕೆ ಸಾಕಷ್ಟು ತೊಂದರೆಗಳು, ಸಾಕಷ್ಟು ಅಡಚಣೆಗಳು, ಬೇರೆ ಬೇರೆ ರೀತಿಯ ಅಡಚಣೆಗಳು ಎಲ್ಲ ಬಂದರೂ ಕೂಡ ಒಂದ್ಸಲ ಕಾರ್ಯಕ್ರಮ ಆರಂಭ ಯಾವ ಕಾರಣಕ್ಕಾಗಿರಲಿಲ್ಲ. ಈ ಸಲದ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಏನು ಅಂತಂದ್ರೆ ಪೂಜರ ದೊಡ್ಡ ಶಕ್ತಿ ಏನು ಅಂತಂದ್ರೆ ಒಂದ್ಸಲ ಅವರು ಏನು ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಿ ಮಾಡಬೇಕು ಅನ್ನುವಂಥ ಹೆಗ್ಗಳಿಕೆಯನ್ನು ವ್ಯಕ್ತಪಡಿಸಿದ್ದೇವೆ. ಒಂದ್ಸಲ ಆ ಕಾರ್ಯಕ್ರಮ ಅಂತಂದ್ರೆ ಅದು ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ ಅನ್ನುವಂಥ ಆತ್ಮವಿಶ್ವಾಸ ನಮ್ಮೆಲ್ಲರಾಗಿದೆ. ನಾವು ಕೆಲವರು ಬರದಿರ್ಬೋದು, ಕೆಲವರು ಯಾವುದೋ ಕಾರಣಕ್ಕೆ ಅರಿವಾಗಬಹುದು, ಯಾವುದೋ ಕಾರಣಕ್ಕೆ ಸ್ಥಳದಲ್ಲಿರ್ಬೋದು, ಆದರೆ ಕಾರ್ಯಕ್ರಮ ಮಾತ್ರ ಯಾವತ್ತೂ ಯಾವ ಕಾರಣಕ್ಕೂ ನಿಲ್ಲದಿಲ್ಲ ಅನ್ನುವಂಥ ಆತ್ಮವಿಶ್ವಾಸ ನಮಗಿದೆ. ಕಾರಣ ಏನು ಅಂತಂದ್ರೆ ಗದ್ದಿಗೆ ಶಕ್ತಿ ಮತ್ತು ಪರಮಪುರುಷರ ಇಚ್ಛಾಶಕ್ತಿ. ಹಾಗಾಗಿ ಎಷ್ಟೇ ಜನ ಬಂದರೂ ಕೂಡ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗ್ತದೆ. ಯಾರಾದರೂ ಒಂದು ಕಾರ್ಯಕ್ರಮದಲ್ಲಿ ಸೇರ್ತಾರೆ, ಸೇವೆಯನ್ನು ಸಲ್ಲಿಸ್ತಾರೆ, ಹಾಡನ್ನು ಮಾಡ್ತಾರೆ, ಭಾಷಣ ಮಾಡೋದು ಮಾಡ್ತಾರೆ, ಸಂಗೀತ ಸೇವೆ ಮಾಡೋದು ಮಾಡ್ತಾರೆ. ಅವ್ರ ಬಗ್ಗೆ ನಿರಂತರವಾಗಿ ನಡೆದಂಥ ಕಾರ್ಯಕ್ರಮವಾಗಿ ನಡೆದಿದೆ. ಬರೀ ಅಷ್ಟೇ ಇಲ್ಲ, ಇದೊಂದು ಜೀವನದ ಉದಾಹರಣೆ ಹೇಳಬೇಕು ಅಂತಂದರೆ ಒಂದು 5-6 ವರ್ಷಗಳ ಹಿಂದೆ ಪ್ರತಿ ಹುಣ್ಣಿಮೆಗೆ ಕಾರ್ಯಕ್ರಮ ಆರಂಭ ಮಾಡಬೇಕು. ಸುಮಾರು 2 ವರ್ಷಗಳ ಪೂಜಾದಲ್ಲಿ ಆಚರಣೆ ಮಾಡ್ತೀವಿ. ನಾವು ಎಲ್ಲರೂ ಕೂಡ ಏನಾದ್ರು ಕಾರ್ಯಕ್ರಮ ಮಾಡಬೇಕಾದ್ರೆ ಸಂಸ್ಥೆಗೆ ಕೂಡ್ತೀವಿ, ಧರ್ಮದ ಚಿಂತನೆ ಮಾಡ್ತೀವಿ. ಏನು ನಮ್ಮ ಸರ್ಕಾರ ಸಮಾಜದ ಸಂಘಟನೆಗಳಿಗಾಗಿ ಅಥವಾ ಸಾಮಾಜಿಕ ಸಂಸ್ಥೆಗಳಾಗಿ ಚಿಂತನೆ ಮಾಡಿ ಒಂದ್ಸಲ ಕೂಡಿದ್ರೆ ಅದು ಪ್ರತಿ ಹುಣ್ಣಿಗೆ ಒಂದು ಕಾರ್ಯಕ್ರಮ ಮಾಡೋಣ. ಮೊದಲಿಗೆ ಪೂಜೆಗಳು 6 ವರ್ಷಗಳಿದೆ, ಮೊದಲು ಮಾಡಿದ್ರೆ ಆಗಲ್ಲ, ನನಗೆ ಸಮಸ್ಯೆ ಬರ್ತದೆ, ನೀ ಆಗಲ್ಲ, ನನಗೆ ನಾವು ಒಬ್ಬ ಕಾರ್ಯಕ್ರಮ ಮಾಡಿ ಆಮೇಲೆ